ಸರ್ವೇಭ್ಯೋ ನಮೋ ನಮಃ. ವೆಲ್ಕಮ್ ಟು ಈಶಾ ಪ್ರೆಡಿಕ್ಷನ್ಸ್. ನಾನು ನಿಮ್ಮ ಈಶಾ. ಇವತ್ತು ನಾವು 3ನೇ ತಾರೀಕು 2026 ಮಾರ್ಚ್ ಏನು ಒಂದು ಚಂದ್ರಗ್ರಹಣ ಸಂಭವಿಸ್ತಾ ಇದೆ ಅದ್ರ ಬಗ್ಗೆ ಮಾತಾಡೋಣ. ಮೊದಲನೇದಾಗಿ ಈ ಚಂದ್ರಗ್ರಹಣವು ಕೇತುಗ್ರಸ್ತ ಚಂದ್ರಗ್ರಹಣವಾಗಿರುತ್ತೆ. ಅಂದರೆ ಕೇತುವಿನಿಂದ ಪ್ರಭಾವ ಹೊಂದಿರುವಂತಹ ಚಂದ್ರಗ್ರಹಣವಾಗಿರುತ್ತೆ ಒಂದು. ಇನ್ನೊಂದು, ಇದು ಪುಬ್ಬ ನಕ್ಷತ್ರದಲ್ಲಿ ನಡೀತಾ ಇರುವಂತಹ ಒಂದು ಚಂದ್ರಗ್ರಹಣವಾಗಿರುತ್ತೆ. ಜೊತೆಗೆ ಸಿಂಹ ರಾಶಿಯಲ್ಲಿ ನಡೆಯುವಂತಹ ಚಂದ್ರಗ್ರಹಣವಾಗಿರುತ್ತೆ. ಹಾಗಾಗಿ ಕೇತುವಿನ ಪ್ರಭಾವ ಜೊತೆಗೆ ಶುಕ್ರನ ಒಂದು ಪ್ರಭಾವ ಜೊತೆಗೆ ಸಿಂಹ ರಾಶಿಯಲ್ಲಿ ಆಗುವುದರಿಂದ ಸೂರ್ಯನ ಪ್ರಭಾವ, ಇವೆಲ್ಲವನ್ನು ನಾವು ನೋಡಬೇಕಾಗತ್ತೆ. ಮೊದಲನೇದಾಗಿ ಪ್ರಪಂಚದ ಮೇಲೆ ಇದರಿಂದ ಆಗುವಂತಹ ಪ್ರಭಾವಗಳು ಏನು ಅಂತ ನೋಡೋದಾದರೆ, ಪ್ರಪಂಚದ ಮೇಲೆ ಇದರ ಒಂದು ಅಥವಾ ಪ್ರಕೃತಿಯ ಮೇಲೆ ಸಾಮಾನ್ಯವಾಗಿ ಸ್ನೇಹಿತರೆ, ಸೂರ್ಯನನ್ನು ತಂದೆ ಅಂತ ತಗೊಂಡ್ರೆ ಚಂದ್ರನನ್ನು ತಾಯಿ ಅಂತ ತೆಗೆದುಕೊಳ್ತೇವೆ. ಕಣ್ಣಿಗೆ ಕಾಣುವ ಪ್ರತ್ಯಕ್ಷ ದೇವರು ತಂದೆ ತಾಯಿಗಳಾಗಿರ್ತಾರೆ. ಹಾಗೆ ಸೂರ್ಯ ಮತ್ತು ಚಂದ್ರರು, ಚಂದ್ರನಿಗೆ ಗ್ರಹಣ ಹಿಡಿತಾ ಇದೆ ಅಂದರೆ ಭೂಮಿಯ ಸಂಪೂರ್ಣ ನೆರಳು ಚಂದ್ರನ ಮೇಲೆ ಬೀಳುತ್ತೆ. ಹಾಗೆ ಬಿದ್ದಾಗ ಚಂದ್ರನು ಕೆಂಪು ವರ್ಣಕ್ಕೆ ತಿರುಗ್ತಾನೆ ಅಂತ ಹೇಳಲಾಗುತ್ತೆ. ಸೊ ಇವಾಗ ನೀವೇನು ನೋಡ್ತೀರಾ ಈ ಒಂದು ಚಂದ್ರಗ್ರಹಣ, ಅದನ್ನು ಬ್ಲಡ್ ಮೂನ್ ಅಂತ ಸಹ ಕರಿತೇವೆ. ಹಾಗಾಗಿ ಈ ಸಂಪೂರ್ಣ ಚಂದ್ರಗ್ರಹಣದ ಪ್ರಭಾವ ಪ್ರಪಂಚದ ಮೇಲೆ ಹೇಗಿರುತ್ತೆ ಅಂತ ನೋಡೋದಾದರೆ, ಇನ್ನು 3 ತಿಂಗಳ ಕಾಲ ಈ ಪ್ರಕೃತಿಯಲ್ಲಿ ಒಂದಿಷ್ಟು ವಿಕೋಪಗಳನ್ನು ನಾವು ನೋಡಬೇಕಾಗತ್ತೆ. ಸೂರ್ಯ ಚಂದ್ರರ ಇಬ್ಬರ ಒಂದು ಇದಿರೋದ್ರಿಂದ ಏನಾಗುತ್ತೆ, ಇಲ್ಲಿ ಹೆಚ್ಚಾಗಿ ನಿಮಗೆ ಅಗ್ನಿ ಅವಘಡಗಳು ಸಿಂಹರಾಶಿಯಲ್ಲಿ ನಡೀತಾ ಇದೆ. ಸೂರ್ಯನ ಆಧಿಪತ್ಯನೂ ಇರುತ್ತೆ. ಸೊ ಹಾಗಾಗಿ ಪ್ರಕೃತಿ ವಿಕೋಪಗಳನ್ನ ನೋಡೋದಾದರೆ ಮೊದಲನೇದಾಗಿ ಅಗ್ನಿ ಅವಘಡಗಳು ಹೆಚ್ಚಾಗುತ್ತವೆ. ಆರ್ಥಿಕತೆಯಲ್ಲಿ ಸಾಕಷ್ಟು ಏರಿಳಿತ, ನಿಮ್ಮ ಒಂದು ಷೇರು ಮಾರುಕಟ್ಟೆಯಲ್ಲಿ ಸಾಕಷ್ಟು ಏರಿಳಿತಗಳನ್ನು ನೀವು ನೋಡ್ಬೋದು. ಜೊತೆಗೆ ಈ AI ಕ್ಷೇತ್ರ ಅಥವಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏನಿದೆ ಅಲ್ಲೂ ಸಾಕಷ್ಟು ನಾವು ಅಂದುಕೊಳ್ಳದಂತಹ ರೀತಿಯಲ್ಲಿ ಅದು ಮುಂದುವರಿಯುತ್ತಾ ಠಕ್ ಠಕ್ ಅಂತ ಫಾಸ್ಟಾಗಿ ಮೂವ್ ಹಾಕೊಂಡು ಹೊರಟೋಗ್ಬಿಡುತ್ತೆ. ಅದನ್ನು ಸಹ ನಾವು ನೋಡ್ಬೋದು. ಇನ್ನು ಮುಂದುವರೆದು 12 ರಾಶಿಗಳಿಗೆ ಯಾವ ಥರ ಇದರ ಒಂದು ಎಫೆಕ್ಟ್ ಇದೆ ಅನ್ನೋದನ್ನು ನಾವು ನೋಡೋಣ. ಗ್ರಹಣದ ಎಫೆಕ್ಟ್ ಮೊದಲನೇದಾಗಿ ಮೇಷರಾಶಿ. ಮೇಷರಾಶಿಯವರಿಗೆ ಅವರು ಅಂದುಕೊಂಡಂತಹ ಕೆಲಸಗಳು ಬಹಳ ಸುಲಭವಾಗಿ ಆಗುವಂತಹ ಎಲ್ಲ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಜೊತೆಗೆ ಒಂದಿಷ್ಟು ಆಸ್ತಿ, ಪಿತ್ರಾರ್ಜಿತ ಆಸ್ತಿ ಇರಬಹುದು ಅಥವಾ ಸ್ವಯಾರ್ಜಿತ ಆಸ್ತಿ ಆದರೂ ಸಹ ಅದರ ಒಂದು ಯೋಗ ಸಾಕಷ್ಟು ಉಂಟಾಗುವಂಥದ್ದು ಇದೆ. ನೀವು ಸಾಕಷ್ಟು ಧನಲಾಭವನ್ನು ಕಾಣ್ತೀರಾ. ಮದುವೆಯ ಪ್ರಯತ್ನದಲ್ಲಿ ಯಾರು ಇದ್ದರೆ ಖಂಡಿತ ಅದು ಕೂಡ ಒಂದು ಪಾಸಿಟಿವ್ ಆಗಿ ಆಗುವಂತಹ ಎಲ್ಲ ಸಾಧ್ಯತೆಗಳು. ಹೊರ ದೇಶದಲ್ಲಿ, ಹೊರ ರಾಜ್ಯಗಳಲ್ಲಿ ನೀವೇನಾದರೂ ಕೆಲಸವನ್ನು ಹುಡುಕ್ತಾ ಇದ್ದರೆ ಈ ಬಾರಿ ಆ ಪ್ರಯತ್ನವು ಸಫಲವಾಗುವಂತಹ ಎಲ್ಲ ಸಾಧ್ಯತೆಗಳು ಮೇಷರಾಶಿಯವರಿಗೆ ಕಾಣಿಸ್ತಾ ಇದೆ. ಆದಷ್ಟು ನೀವು ಹನುಮಂತನ ಧ್ಯಾನ ಅಥವಾ ಹನುಮಂತನ ದೇವಸ್ಥಾನಕ್ಕೆ ಹೋಗುವುದರಿಂದ ನಿಮ್ಮ ಕೆಲಸಗಳು ಇನ್ನಷ್ಟು ಸುಲಭವಾಗಿ ಆಗುತ್ತವೆ. ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ರಾಶಿಯವರು ಸ್ವಲ್ಪ ಎಚ್ಚರವನ್ನು ವಹಿಸಬೇಕಾಗುತ್ತೆ. ವೃಷಭ ರಾಶಿಯವರಿಗೆ ಸಾಕಷ್ಟು ಗೊಂದಲಮಯವಾದ ವಾತಾವರಣ ಸೃಷ್ಟಿಯಾಗಲಿದೆ ಈ ಗ್ರಹಣದಿಂದ. ಒಂದಿಷ್ಟು ಅಸಮಾಧಾನ, ನಿಮ್ಮ ಆರೋಗ್ಯದಲ್ಲಿ ಏರುಪೇರು, ನಿಮ್ಮ ಸಂಗಾತಿಯ ಆರೋಗ್ಯದಲ್ಲೂ ಒಂದಿಷ್ಟು ಏರುಪೇರು ಕಾಣಿಸ್ತಾ ಇದೆ. ಆದರೆ ನಿಮಗೆ ಯಾವುದೇ ರೀತಿಯಾದ ಆರ್ಥಿಕ ಸಮಸ್ಯೆ ಕಾಣಿಸ್ತಾ ಇಲ್ಲ. ಜೊತೆಗೆ ನೀವೇನಾದ್ರು ಸರ್ಕಾರಿ ನೌಕರರಾಗಿದ್ದರೆ ನಿಮಗೆ ಅಲ್ಲೂ ಸಹ ಒಂದಿಷ್ಟು ಒಳ್ಳೆಯದೇ ಆಗುತ್ತೆ.
ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಒಂದಿಷ್ಟು ಏರುಪೇರುಗಳ ಸಾಧ್ಯತೆ ಕಾಣಿಸ್ತಾ ಇದೆ. ಬಿಟ್ಟರೆ ನಿಮ್ಮ ಕೆಲಸ ಅಂದರೆ ಪ್ರೊಫೆಷ್ನಲ್ ಲೈಫಲ್ಲಿ ಯಾವುದೇ ತೊಂದರೆಗಳು ಕಾಣಿಸ್ತಾ ಇಲ್ಲ. ಆದಷ್ಟು ವಿಷ್ಣುವಿನ ಧ್ಯಾನವನ್ನು ಮಾಡಿ, ಯಾವುದಾದರೂ ವಿಷ್ಣುವಿನ ದೇವಸ್ಥಾನಕ್ಕೆ ನೀವು ಭೇಟಿ ನೀಡಿದರೆ ಅದು ಬಹಳ ಒಳ್ಳೆಯದಾಗಿರುತ್ತೆ. ಬುಧವಾರ ವೆಂಕಟೇಶ್ವರನಿಗೆ ಮಲ್ಲಿಗೆ, ತಾವರೆ, ತುಳಸಿ ಇವು ಮೂರನ್ನೂ ಅರ್ಪಿಸಲು ಸಾಧ್ಯವಿದ್ದರೆ ಮಲ್ಲಿಗೆ, ತಾವರೆ ಮತ್ತು ತುಳಸಿ ಇವು ಮೂರನ್ನು ಅರ್ಪಿಸೋಕ್ಕೆ ಸಾಧ್ಯವಾದರೆ ನಿಮಗೆ ವೆಂಕಟೇಶ್ವರನ ದೇವಸ್ಥಾನಕ್ಕೆ ಬುಧವಾರದಂದು ತುಂಬ ಒಳ್ಳೆಯದು. ನಿಮ್ಮ ಕಷ್ಟ ಆದಷ್ಟು ಬೇಗ ತೀರುತ್ತೆ ಅಂತ ಹೇಳ್ಬೋದು. ಮುಂದಿನ ರಾಶಿ ಮಿಥುನ ರಾಶಿ. ರಾಶಿಯವರಿಗೆ ಒಂದಿಷ್ಟು ಧನ ಸಂಗ್ರಹ ಆಗುತ್ತೆ, ಒಂದಿಷ್ಟು ಓಡಾಟ ಕೂಡ ಸಾಧ್ಯ ಇದೆ. ಆದರೆ ಆ ಓಡಾಟ ಮಾಡಬೇಕಾದ್ರೆ ಒಂದಿಷ್ಟು ಎಚ್ಚರಿಕೆಯನ್ನು ವಹಿಸಿದಾಗಿಬಿಟ್ಟು, ಮತ್ತು ಬಂಧು ಮಿತ್ರರ ದರ್ಶನ ಕೂಡ ಇಲ್ಲಿ ಇದೆ. ನೀವು ಕೈಗೊಂಡಂತಹ ಕಾರ್ಯ ಯಾವುದಾದ್ರೂ ಒಂದು ಮನಸ್ಸಲ್ಲಿರುತ್ತಲ್ಲ, ಈ ಕಾರ್ಯ ನಾನು ಮಾಡಲೇಬೇಕು, ಆ ಥರದ ಕಾರ್ಯಗಳು ಯಾವುದಾದ್ರೂ ನಿಮ್ಮ ಮನಸ್ಸಲ್ಲಿದ್ದರೆ ಆ ಕಾರ್ಯವನ್ನು ಸ್ವಲ್ಪ ನಿಧಾನವಾದರೂ ಕುಂಠಿತವಾದರೂ ಕಾರ್ಯ ಆಗುತ್ತೆ. ಸ್ವಲ್ಪ ಸಮಾಧಾನವಾಗಿ ಇರಬೇಕು. ಒಂದಿಷ್ಟು ನೀವು ಸಹ ವಿಷ್ಣುವಿನ ಅಥವಾ ನಾರಾಯಣನ ಒಂದಿಷ್ಟು ಸ್ಮರಣೆಯನ್ನು ಮಾಡುವುದರಿಂದ ಬಹಳ ಒಳ್ಳೆಯದು. ಆದಷ್ಟು ಒಂದು ಗುರುವಾರದಂದು ಯಾವುದಾದರೂ ವಿಷ್ಣು ದೇವಾಲಯಕ್ಕೆ ಭೇಟಿ ನೀಡ್ಬೋದು, ಅಥವಾ ವಿಷ್ಣು ಸಹಸ್ರನಾಮ ಕೇಳುವುದರಿಂದ ಸಹ ಒಂದಿಷ್ಟು ರಿಲೀಫ್ ನಿಮಗೆ ಸಿಗುತ್ತೆ. ಮುಂದಿನ ರಾಶಿ ಕರ್ಕಾಟಕ ರಾಶಿ. ರಾಶಿಯವರು ಬಹಳ ಎಚ್ಚರ ವಹಿಸಬೇಕು ಈ ಸಮಯದಲ್ಲಿ. ಯಾಕಂದರೆ ನಿಮ್ಮ ರಾಶಿಯ ಅಧಿಪತಿ ಬಂದು ಚಂದ್ರ. ಸೊ ಚಂದ್ರನಿಗೆ ಗ್ರಹಣ ಇಡ್ತಿದೆ ಅಂದರೆ, ನಿಮ್ಮ ರಾಶಿಯ ಅಧಿಪತಿಗೆ ಗ್ರಹಣ ಇಡ್ತಿದೆ ಅಂದರೆ ನಿಮ್ಮ ಮೇಲೆ ಸಿಕ್ಕಾಪಟ್ಟೆ ಪ್ರಭಾವ ಬೀರಲಿದೆ. ಅದೇ ನೀವು ಒಂದಿಷ್ಟು ಜಾಗ್ರತೆಯನ್ನು ವಹಿಸಲೇಬೇಕಾಗುತ್ತೆ. ಅದು ಕಣ್ಣಿನ ಸಮಸ್ಯೆ ಬರಬಹುದು, ದಂತದ ಸಮಸ್ಯೆ, ಹಲ್ಲುಗಳಲ್ಲಿ ಏನಾದರೂ ಒಂಚೂರು ಸಮಸ್ಯೆ ಕಾಣಿಸ್ಕೋಬಹುದು, ಇವೆಲ್ಲ ಶುರುವಾಗುತ್ತೆ. ನೀವು ಬೆಂಕಿ ಮತ್ತು ಈ ವಾಹನಗಳು ಓಡಿಸ್ಬೇಕಾದ್ರೆ ಬಹಳ ಎಚ್ಚರ ವಹಿಸಬೇಕು. ಒಂದು ಬೆಂಕಿ ಅವಘಡಗಳು ಹೆಚ್ಚಾಗ್ತಾ ಇದೆ. ಈ ಒಂದು ಸೂರ್ಯನ ಹಾಗೂ ಚಂದ್ರನ ಇದರಿಂದನೂ ಸಹ ಮೊನ್ನೆಷ್ಟೇ ಸೂರ್ಯಗ್ರಹಣ ಕೂಡ ಆಗಿದೆ ನಮಗೆ. ಇದೆಲ್ಲವನ್ನು ನೋಡ್ಕೊಂಡಿದ್ದಾಗಲೂ ಇನ್ನು ಮುಂದೆ ಕೂಡ ಇನ್ನೊಂದು ಸ್ವಲ್ಪ ತಿಂಗಳ ಕಾಲ ಅಗ್ನಿ ಅವಘಡಗಳು ಹೆಚ್ಚಾಗ್ತವೆ. ಹಾಗಾಗಿ ಕರ್ಕಾಟಕ ರಾಶಿಯನ್ನು ಸ್ವಲ್ಪ ಎಚ್ಚರ ವಹಿಸಬೇಕು. ಅಗ್ನಿ ಒಂದು ಅವಘಡಗಳು ನಡೀಬಹುದು, ಅದರ ಅಲ್ಲಿ ನೀವು ಇರಬಹುದು. ಆ ಸಮಯದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ. ಮತ್ತು ವಾಹನಗಳು ಓಡಿಸ್ಬೇಕಾದ್ರೆ ಬಹಳ ಎಚ್ಚರದಿಂದ ಇರಿ. ನೀವು ಆದಷ್ಟು ಶಿವನನ್ನು ಆರಾಧಿಸುವುದು ಬಹಳ ಒಳ್ಳೆಯದು. ಶಿವನ ದೇವಸ್ಥಾನಕ್ಕೆ ಅಭಿಷೇಕಕ್ಕೆ ಕೊಡೋದು, ಹಾಲಿನ ಅಭಿಷೇಕಕ್ಕೆ ಕೊಡೋದು, ಅಥವಾ ಜನರಲ್ ಆಗಿ ಶಿವನಿಗೆ ಒಂದು ಅಭಿಷೇಕವನ್ನು ಮಾಡಿಸಿದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ಬೋದು. ಮುಂದಿನ ರಾಶಿ ಸಿಂಹರಾಶಿ. ಈ ರಾಶಿಯಲ್ಲೇ ಗ್ರಹಣ, ಈ ಸಿಂಹರಾಶಿಯವರೇ ನಿಮ್ಮ ರಾಶಿಯಲ್ಲೇ ಗ್ರಹಣ ನಡೀತಾ ಇರೋದು. ಹಾಗಾಗಿ ನೀವು ಡಬಲ್ ಎಚ್ಚರಿಕೆ ವಹಿಸಬೇಕಾಗಿರುವಂತಹ ಸಂದರ್ಭ ಬಂದಿದೆ. ಇಲ್ಲಿ ಏನಾಗುತ್ತೆ, ಹಣದ ಕೊರತೆ ಕಾಣಿಸುತ್ತೆ, ಮತ್ತು ದಂಪತಿಗಳಲ್ಲಿ ಭಿನ್ನಾಭಿಪ್ರಾಯ ತುಂಬ ಹೆಚ್ಚಾಗಿದೆ. ಮದುವೆ ನಿರ್ಧಾರಗಳಿಗೆ ಕನಿಷ್ಠವಾದರೂ ಒಂದು 15ರಿಂದ 1 ತಿಂಗಳು ಸಮಯ ತಗೊಂಡು ನಿರ್ಧಾರ ಮಾಡಿ. ಆದಷ್ಟು ಬೇಗ ಒಂದು ಡಿಸಿಷನಿಗೆ ಬರಬೇಡಿ. ಮದುವೆ ಅಂತ ಅಷ್ಟೇ ಅಲ್ಲ, ಯಾವುದೇ ವಿಚಾರವಾದರೂ ದಯವಿಟ್ಟು ಒಂದು 15ರಿಂದ 1 ತಿಂಗಳು ಸಮಯ ತಗೊಂಡು ನಿರ್ಧಾರಕ್ಕೆ ಬನ್ನಿ. ಯಾಕಂದರೆ ಈ ಒಂದು 15ರಿಂದ 1 ತಿಂಗಳು ಆಗುವಷ್ಟು ಈ ಗ್ರಹಣದ ಪ್ರಭಾವ ಸ್ವಲ್ಪ ಹೆಚ್ಚಾಗಿ ನಿಮ್ಮ ಮೇಲೆ ಇದೆ. ಹಾಗಾಗಿ ಸ್ವಲ್ಪ ಯೋಚನೆ ಮಾಡಿಬಿಟ್ಟು ಮುಂದುವರಿಯಿರಿ.
ಇನ್ನು ನಿಮಗೆ ಪರಿಹಾರ ಅಂತ ಹೇಳೋದಾದರೆ ಆದಷ್ಟು ರಾಮನಾಮದ ಜಪ ಮಾಡಿದರೆ ಬಹಳ ಒಳ್ಳೆಯದು ನಿಮಗೆ. ಅದ್ರ ಜೊತೆಗೆ ಆದಿತ್ಯ ಹೃದಯ ಸಾಕಷ್ಟು ಸಮಾಧಾನ ಕೂಡ ನಿಮಗೆ ಕೊಡುತ್ತೆ. ಮುಂದಿನ ರಾಶಿ ಕನ್ಯಾ ರಾಶಿ. ಈ ಕನ್ಯಾ ರಾಶಿಯವರಿಗೆ ಆರೋಗ್ಯದಲ್ಲಿ ಏರುಪೇರು ಸಿಕ್ಕಾಪಟ್ಟೆ ಕಾಣಿಸ್ತಾ ಇದೆ. ಒಂದಿಷ್ಟು ಗಟ್ ಅಥವಾ ಡೈಜೆಸ್ಟಿವ್ ಪ್ರಾಬ್ಲಮ್ಸ್ ನಿಮಗೆ ಕಾಣಿಸ್ಕೋಬಹುದು. ಅಂದರೆ ಜೀರ್ಣದ ಸಮಸ್ಯೆ ಹೆಚ್ಚಾಗಿ ಕಾಣಿಸ್ತಾ ಇದೆ ನಿಮಗೆ. ಹಾಗೂ ಯಾರಾದರೂ ಆಗದೇ ಇರೋರು ನಿಮಗೆ ಬೇಡದೇ ಇರುವಂತಹ ಯಾವುದಾದ್ರೂ ಒಂದು ವಿಚಾರವನ್ನು ನಿಮಗೆ ಹೇಳ್ಬೋದು, ಅದು ನಿಮಗೆ ಹಿಂಸೆ ಕೊಡಬಹುದು. ಸೊ ಹಾಗಾಗಿ ಸ್ವಲ್ಪ ಸಮಾಧಾನವನ್ನು ನೀವು ತಗೋಬೇಕಾಗತ್ತೆ. ಆದಷ್ಟು ನೀವು ಗಣಪತಿಯನ್ನು ಸ್ಮರಿಸಿದ್ರೆ ಒಳ್ಳೆಯದು. ಗಣಪತಿಯ ದೇವಸ್ಥಾನಕ್ಕೆ ಹೋಗೋದು ಒಳ್ಳೆಯದೇ. ಮುಂದಿನ ರಾಶಿ ತುಲಾರಾಶಿ. ತುಲಾರಾಶಿಯವರಿಗೆ ಆದಷ್ಟು ಸಮಾಧಾನ ಇಲ್ಲದೆ ಇರುವಂತಹ ಸಮಯ ಅಂತ ಹೇಳ್ಬೋದು. ವಿಪರೀತ ಖರ್ಚನ್ನು ನೋಡ್ತೀರಾ. ಆರೋಗ್ಯದ ಕಡೆ ಹೆಚ್ಚಿನ ಗಮನ ವಹಿಸಬೇಕಾಗಿರುವಂಥ ಸಂದರ್ಭ ಇದು. ಅದ್ರ ಜೊತೆಗೆ ನಿದ್ದೆಯ ಕೊರತೆ ಕಾಣಿಸ್ತಾ ಇದೆ. ಇದೆಲ್ಲದು ಒಂಥರ ಎಲ್ಲವೂ ಸಮಸ್ಯೆ ಅನ್ನುವಂತಹ ಪರಿಸ್ಥಿತಿ ವಾತಾವರಣ ನಿಮಗೆ ಕಾಣಿಸುತ್ತೆ ಅಂತ ಹೇಳಬಹುದು ನಾನು. ಆರೋಗ್ಯದ ಕಡೆ ಹೆಚ್ಚಿನ ಗಮನ ನೀವು ವಹಿಸಲೇಬೇಕು, ಇಲ್ಲಾಂದರೆ ಸಮಸ್ಯೆ ಆಗುವಂಥ ಎಲ್ಲ ಸಾಧ್ಯತೆಗಳು ಇದೆ. ಯೋಚನೆ ಕಡಿಮೆ ಮಾಡಿ. ನಿಮ್ಮ ಒಂದು ಫಿಸಿಕಲ್ ಹೆಲ್ತಲ್ಲಿ ಪ್ರಾಬ್ಲಮ್ ಇದ್ದರೆ, ದೈಹಿಕವಾಗಿ ಏನಾದರೂ ಸಮಸ್ಯೆ ದಯವಿಟ್ಟು ಡಾಕ್ಟರ್ನ ಹೋಗಿ ಕಾಣಿ. ಇವತ್ತಿಗೆ ಎಲ್ಲ ಥರದ ಫೆಸಿಲಿಟೀಸು ಇದೆ ಅಲ್ವಾ. ನಿಮ್ಗೆ ಆನ್ಲೈನಲ್ಲೂ ಡಾಕ್ಟರ್ ಸಿಗ್ತಾರೆ, ಎಲ್ಲ ಥರದಲ್ಲೂ ಡಾಕ್ಟರ್ ಸಿಗ್ತಾರೆ. ಸೊ ದಯವಿಟ್ಟು ನೋಡಿ ವಿಚಾರ ಮಾಡಿ. ಆದಷ್ಟು ನೀವು ಕೃಷ್ಣನ ಒಂದು ಜಪ ಮಾಡಿದರೆ ತುಂಬ ಒಳ್ಳೆಯದು. ಕೃಷ್ಣನ ದೇವಸ್ಥಾನಕ್ಕೆ ಭೇಟಿ ನೀಡಿದರೆ ಇನ್ನೂ ಒಳ್ಳೆಯದು ಅಂತ ಹೇಳ್ತೀನಿ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಬಹಳಷ್ಟು ನೌಕರಿಯಲ್ಲಿ ಒಂದು ಕೆಲಸದಲ್ಲಿ ಒಂದಿಷ್ಟು ಒಳ್ಳೆಯ ಸಮಯ ಅಂತ ಹೇಳಬಹುದು. ಒಳ್ಳೆಯ ಸುದ್ದಿಗಳನ್ನ ಕೇಳ್ತೀರಾ, ಯಶಸ್ಸನ್ನು ನೀವು ಖಂಡಿತ ಕಾಣ್ತೀರಾ. ಆದರೆ ತಾಯಿಯ ಆರೋಗ್ಯದಲ್ಲಿ ಒಂದಿಷ್ಟು ಸಮಸ್ಯೆಗಳನ್ನು ನೀವು ನೋಡಬಹುದಾಗುತ್ತೆ. ಜೊತೆಗೆ ನಿಮ್ಮ ಆರೋಗ್ಯದಲ್ಲೂ ಸಹ ಒಂದಿಷ್ಟು ಸಮಸ್ಯೆ ಕಾಣಿಸ್ಬೋದು. ಹಾಗಾಗಿ ದಯಮಾಡಿ ಎಚ್ಚರ ವಹಿಸಿ. ಆಮೇಲೆ ವಾಹನ ಅಪಘಾತಗಳು ಇದೆಲ್ಲದರ ಬಗ್ಗೆ ಸ್ವಲ್ಪ ಎಚ್ಚರ ಇರಲಿ. ಎಲ್ಲ ಒಂದು ಕಡೆ ಗಾಡಿ ತೊಗೊಂಡು ನಾನೆಲ್ಲ ಕಡೆ ಹೋಗ್ಬಿಡ್ತೀನಿ ಅಂತ ಹೋಗೋದು ಅದೆಲ್ಲ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಸ್ವಲ್ಪ ಅಪಘಾತಗಳ ಭಯ ಇದೆ, ಅದು ವಾಹನದಿಂದ. ಆದಷ್ಟು ನೀವು ಸಮಾಧಾನವಾಗಿರೋದು ಒಳ್ಳೆಯದು. ಶಿವನ ಮೃತ್ಯುಂಜಯನ ಒಂದು ಜಪ ಮಾಡಬಹುದು. ನೀವು ಮೃತ್ಯುಂಜಯ ಮಂತ್ರವನ್ನು ನೀವು ಪಠಿಸಿದ್ರೆ ತುಂಬ ಒಳ್ಳೆಯದು. ಒಂದು ಶಿವನ ದೇವಸ್ಥಾನಕ್ಕೆ ನೀವು ಭೇಟಿ ಕೊಟ್ಟು ಅದು ನಿಮಗೆ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ಧನಸ್ಸು ರಾಶಿ. ಸಾಕಷ್ಟು ವಿಚಾರಗಳು ಯಾವುದು ಆಗದೆ ನಿಂತು ಹೋಗಿರುವಂತಹ ವಿಚಾರಗಳು ಈಗ ಸುಲಭವಾಗಿ ಆಗುವಂತಹ ಎಲ್ಲ ಸಾಧ್ಯತೆಗಳು ಯೋಗವು ಇದೆ ಅಂತ ಹೇಳ್ಬೋದು. ಆದರೆ ನಿಮಗೆ ನಿಮ್ಮ ಪ್ರೊಫೆಷ್ನಲ್ ಲೈಫಲ್ಲಿ ಸಿಕ್ಕಾಪಟ್ಟೆ ಒತ್ತಡ ಉಂಟಾಗುತ್ತೆ. ಅದನ್ನು ನೀವು ಸಮಾಧಾನವಾಗಿ ಯೋಚನೆ ಮಾಡಿ ಅದನ್ನು ಮುಂದುವರಿಸಬೇಕಾಗುತ್ತೆ. ಪರ್ಸ್ನಲ್ ಲೈಫಲ್ಲಿ ಎಲ್ಲವೂ ಚೆನ್ನಾಗಾಗುತ್ತೆ, ಪ್ರೊಫೆಷ್ನಲ್ ಲೈಫಲ್ಲಿ ಅಷ್ಟು ಚೆನ್ನಾಗಿಲ್ಲ ಸ್ನೇಹಿತರೆ. ಹಾಗಾಗಿ ನೀವು ಏನು ಮಾಡಬಹುದು, ಆದಷ್ಟು ನೀವು ಮನಸ್ಸನ್ನು ಸಮಾಧಾನವಾಗಿ ಇಟ್ಕೊಳ್ಳೋಕ್ಕೆ ಪ್ರಯತ್ನ ಪಡಬೇಕು. ಇನ್ನೊಂದು ಆದಷ್ಟು ನೀವು ದಕ್ಷಿಣಾಮೂರ್ತಿಯ ಜಪವನ್ನು ಮಾಡಿದ್ರೆ, ದಕ್ಷಿಣಾಮೂರ್ತಿಯ ದೇವಸ್ಥಾನಕ್ಕೆ ಭೇಟಿ ನೀಡಿದರೆ ನಿಮಗೆ ಸಾಕಷ್ಟು ರಿಲೀಫ್ ಸಿಗುತ್ತೆ ಅಥವಾ ಒಳ್ಳೆಯದಾಗತ್ತೆ ಅಂತ ಹೇಳ್ತೀನಿ. ಮುಂದಿನ ರಾಶಿ ಮಕರ ರಾಶಿ. ನಿಮಗೆ ಏನಾದರೂ ಶಿಫ್ಟ್ ಆಗಬೇಕು, ನಾನು ಇಲ್ಲಿಂದ ಬೇರೆ ಊರಿಗೆ ಅಥವಾ ಹೊಸ ಮನೆಯನ್ನು ಕೊಂಡ್ಕೋಬೇಕು, ಸ್ಥಳ ಬದಲಾವಣೆ ತುಂಬ ಸ್ಪಷ್ಟವಾಗಿ ಸೂಚಿಸ್ತಾ ಇದೆ. ಸೊ ಸ್ಥಳ ಬದಲಾವಣೆ ತುಂಬ ಪೂರಕವಾಗಿ ಆಗಲಿದೆ ನಿಮಗೆ, ಅದು ತುಂಬ ಒಳ್ಳೆಯದನ್ನೇ ಮಾಡಲಿದೆ ನಿಮಗೆ. ಹಾಗಾಗಿ ಆ ಸ್ಥಳ ಬದಲಾವಣೆ ಇದ್ದರೂ ಸಹ ಒಂದಿಷ್ಟು ಮಾತಿನ ಮೇಲೆ ಹಿಡಿತವಿರಬೇಕಾಗತ್ತೆ ನಿಮಗೆ.
ಎಲ್ಲಾದರೂ ನೀವು ಒಂದಿಷ್ಟು ಮಾತಲ್ಲಿ ಎಚ್ಚರ ತಪ್ಪಿದ್ರಿ ಅಂದರೆ ಬಹಳಷ್ಟು ಸಮಸ್ಯೆಗಳನ್ನು ನೀವು ಅನುಭವಿಸ್ಬೇಕಾಗತ್ತೆ. ಸೊ ಮಾತಿನಲ್ಲಿ ಎಚ್ಚರವಿರಲಿ. ಸ್ಥಳ ಬದಲಾವಣೆ ಖಂಡಿತ ಕಾಣಿಸ್ತಾ ಇದೆ. ಆದಷ್ಟು ನೀವು ನಿಮ್ಮ ಕುಲ ದೇವತೆಯ ದೇವಸ್ಥಾನಕ್ಕೆ ಭೇಟಿ ನೀಡಿದ್ರೆ ಬಹಳ ಒಳ್ಳೆಯದಾಗತ್ತೆ ಅಂತ ಹೇಳ್ತೀನಿ. ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯವರಿಗೆ ಗ್ರಹಣದ ಪ್ರಭಾವ ಸ್ವಲ್ಪ ಹೆಚ್ಚಾಗಿ ಬೀಳಲಿದೆ. ಹಾಗಾಗಿ ಏನಾಗುತ್ತೆ, ನಿಮಗೆ ಒತ್ತಡಗಳು ಸಿಕ್ಕಾಪಟ್ಟೆ ಹೆಚ್ಚಾಗುತ್ತೆ. ಎಲ್ಲ ಥರದಲ್ಲೂ, ಮನೆಯಲ್ಲೂ ಒತ್ತಡ ಹೆಚ್ಚಿರುತ್ತೆ, ಕೆಲಸದಲ್ಲೂ ಒತ್ತಡ ಹೆಚ್ಚಿರುತ್ತೆ. ಹಾಗಾಗಿ ದಯವಿಟ್ಟು ನಿಮ್ಮ ಆರೋಗ್ಯದ ಕಡೆ ಗಮನವನ್ನು ವಹಿಸಿ. ಒತ್ತಡ ಹೆಚ್ಚಾದಾಗ ಏನಾಗುತ್ತೆ, ನಿಮಗೆ ನಿದ್ದೆ ಬರುವುದಿಲ್ಲ. ನಿದ್ದೆ ಬರಲಿಲ್ಲ ಅಂತಂದರೆ ಎಲ್ಲ ತರಹದ ಸಮಸ್ಯೆಗಳು ಶುರುವಾಗುತ್ತೆ. ದಯವಿಟ್ಟು ಸಮಾಧಾನವಾಗಿರಿ. ನೀವು ನಂಬಿರುವ ದೈವ ಅಥವಾ ದೇವರು ನಿಮ್ಮನ್ನು ಕೈ ಬಿಡುವುದಿಲ್ಲ ಅಂತ ಹೇಳ್ತೀನಿ. ನಿಮ್ಮ ಇಷ್ಟ ದೇವರ ಆರಾಧನೆ ಬಹಳ ಒಳ್ಳೆಯದು ಈ ಸಮಯದಲ್ಲಿ. ಯಾಕಂದರೆ ಕಷ್ಟದ ಸಮಯದಲ್ಲಿ ನಾವು ಯಾರನ್ನು ನಂಬಿರ್ತೀವೋ ಅವರೇ ನಮ್ಮ ಕೈ ಹಿಡಿಯೋದು. ಈಗಿನ ಕಾಲಮಾನದಲ್ಲಿ ಅದು ಮನುಷ್ಯರಾಗಿರೋಲ್ಲ, ಭಗವಂತ ಆಗಿರ್ತಾನೆ ಅನ್ನೋದು ನನ್ನ ನಂಬಿಕೆ. ಹಾಗಾಗಿ ನಿಮ್ಮ ಇಷ್ಟ ದೈವದ ಆರಾಧನೆಯನ್ನು ನೀವು ಬಿಡದೆ ಮಾಡಿದ್ದಲ್ಲಿ ನಿಮಗೆ ಒಳ್ಳೆಯದೇ ಆಗುತ್ತೆ. ಮುಂದಿನ ರಾಶಿ ಮೀನರಾಶಿ. ಒಂದಿಷ್ಟು ಚಿಂತೆ ಕಾಣಿಸ್ತಾ ಇದೆ. ಚಿಂತೆ ಇದ್ದಾಗ ನಿದ್ದೆ ಬರೋಲ್ಲ. ನಿದ್ದೆ ಬರದೆ ಹೋದರೆ ಸಾಮಾನ್ಯವಾಗಿ ಡೈಜೆಸ್ಟಿವ್ ಹೆಲ್ತ್ ಸ್ಪಾಯಿಲ್ ಆಗುತ್ತೆ. ಅಂದರೆ ಆ್ಯಸಿಡಿಟಿ ಸ್ಟಾರ್ಟ್ ಆಗುತ್ತೆ, ತಲೆನೋವು ಶುರುವಾಗುತ್ತೆ, ಗಟ್ ಪ್ರಾಬ್ಲಮ್ ಶುರುವಾಗುತ್ತೆ, ಡೈಜೆಷನ್ ಸರಿ ಹೋಗಲ್ಲ. ಈ ತರಹದ ಎಲ್ಲ ಸಮಸ್ಯೆಗಳನ್ನು ನೀವು ಎದುರಿಸಬೇಕಾಗತ್ತೆ. ನಿಮ್ಮ ಸಂಗಾತಿಯ ಆರೋಗ್ಯದಲ್ಲೂ ಸಹ ಏರುಪೇರನ್ನು ನೀವು ಈ ಸಮಯದಲ್ಲಿ ನೋಡಬಹುದು. ಸೊ ಹಾಗಾಗಿ ನಿಮ್ಮ ಸುತ್ತಮುತ್ತ ಇರುವ ಜನರನ್ನು ಆರಾಮವಾಗಿ ಇಟ್ಕೊಳ್ಳಿ ಅಂತ ಹೇಳ್ತೀನಿ. ನೀವು ಅಂದ್ಕೊಂಡಿದ್ದು ಕಾರ್ಯ ಆಗೇ ಆಗುತ್ತೆ. ಆದರೆ ಸದ್ಯಕ್ಕೆ ನಿಮಗೆ ಬೇಕಾಗಿರೋದು ಸಮಾಧಾನ. ಅದನ್ನು ದಯವಿಟ್ಟು ನೀವು ಅರ್ಥ ಮಾಡ್ಕೋಬೇಕು ಅಂತ ಹೇಳ್ತೀನಿ. ಜೊತೆಗೆ ನೀವು ಆದಷ್ಟು ಸಮಾಧಾನವನ್ನು ಪಡೆದು ಯಾವುದಾದರೂ ನದಿ ತೀರದಲ್ಲಿ ಸ್ಥಾಪಿತವಾಗಿರುವಂತಹ ದೇವಸ್ಥಾನಕ್ಕೆ ಹೋಗಿ ಬರಬಹುದು. ಅದು ನಿಮಗೆ ಆದಷ್ಟು ಸಮಾಧಾನ ಕೊಡುತ್ತೆ ಅಂತ ಹೇಳ್ತೀನಿ. ಇದಿಷ್ಟು ಎಲ್ಲ 12 ರಾಶಿಗಳ ಒಂದು ಭವಿಷ್ಯವಾಗಿತ್ತು. ಅದು ಗ್ರಹಣದ ಒಂದು ಎಫೆಕ್ಟ್ನಿಂದ. ಇದೆಲ್ಲವೂ ಒಂದು ಪಂಚಾಂಗ ಮತ್ತು ನನ್ನ ಕವಡೆ ಮತ್ತು ಟ್ಯಾರೋ ಇದೆಲ್ಲದರ ಒಂದು ಸಹಾಯದಿಂದ ನಾನು ಇದನ್ನು ಹೇಳಿದ್ದೀನಿ ಸ್ನೇಹಿತರೆ. ನಿಮಗೆ ಯಾವುದು ಸರಿ ಅನಿಸುತ್ತೆ ಅದನ್ನು ತಗೊಳ್ಳಿ, ಮಿಕ್ಕಿದ್ದನ್ನು ಬಿಡಿ. ಎಲ್ಲ 12 ರಾಶಿಗಳ ಒಂದು ಭವಿಷ್ಯವನ್ನು ಈ ಗ್ರಹಣದ ಒಂದು ಎಫೆಕ್ಟಿಂದ ಹೇಗಿರುತ್ತೆ ಅನ್ನೋದನ್ನು ನಾನು ನಿಮಗೆ ಹೇಳಿದ್ದೀನಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.